ಮೇಷರಾಶಿಯವರಿಗೆ ವಾರ ಬಹಳ ಚೆನ್ನಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ 7 ಕವಡೆ ಏನು ಹೇಳುತ್ತೆ? ಧನಲಾಭ ಇದೆ. ಮಿಥುನ ರಾಶಿಯವರಿಗೆ ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂಥದ್ದು. ಧನುಸ್ ರಾಶಿಯವರು ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ ಎಲ್ಲ? ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಇದೇ ಡಿಸೆಂಬರ್ ತಿಂಗಳಲ್ಲಿ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಇರ್ತದೆ. ಯಾರೆಲ್ಲರಿಗೂ ಕೂಡ ತರಗತಿಯನ್ನು ಕಲಿಬೇಕು ಅನ್ನುವಂಥದ್ದು ಇರ್ತದೆ. ನಿಗೂಢ ಶಾಸ್ತ್ರದಲ್ಲಿ ನಿಮಗೆ ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಶಕುನ ಶಾಸ್ತ್ರ, ರಮಲ ಶಾಸ್ತ್ರ, ವಸ್ತ್ರಶಾಸ್ತ್ರ, ಈ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನು ವಾರದ ಹೈಲೈಟ್ಸನ್ನು ನೋಡೋದಾದರೆ 9ನೇ ತಾರೀಕಿಂದ ಅಂದರೆ ನವೆಂಬರ್ 9ನೇ ತಾರೀಕಿಂದ ನವೆಂಬರ್ 15ನೇ ತಾರೀಕುವರೆಗೆ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷ. ನೋಡಿ, ಇವತ್ತು ವಿಶೇಷ ಏನಂದರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ದೊಡ್ಡ ನಂದಿಗೆ ಅಭಿಷೇಕ ಇರುವಂಥದ್ದು. ಅದೇ ರೀತಿ 10ನೇ ತಾರೀಕು ಬುಧ ವಕ್ರಿ ಆಗ್ತಾ ಇದ್ದಾನೆ. ಕಾರ್ತೀಕ ಸೋಮವಾರ. ನೋಡಿ, ಬುಧ ವಕ್ರಿ ಆದ ತಕ್ಷಣ ಏನಾಗುತ್ತೆ? ಬುಧ ಅಂದರೆ ಫೈನಾನ್ಸು, ದುಡ್ಡು, ಬಿಸ್ನೆಸ್ಸು, ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು, ಇದಕ್ಕೆಲ್ಲ ಕಾರಕ ಗ್ರಹ ಬಂದು ಬುಧ ವಕ್ರಿ ಆದ ತಕ್ಷಣ ಏನಾಗುತ್ತೆ? ಇದೆಲ್ಲವೂ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಸ್ಟಾಕಲ್ಲಿ ಮತ್ತು ಮ್ಯೂಚುವಲಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಿ. ಇನ್ನು 11ನೇ ತಾರೀಕು ಅಂತ ವಿಶೇಷ ಏನಿಲ್ಲ, ಸಾಯನ ವೈದ್ಯುತಿ ಇರುವಂಥದ್ದು. ಇನ್ನು 13ನೇ ತಾರೀಕು ಕೂಡ ಅಂಥ ವಿಶೇಷ ಏನಿಲ್ಲ. 15ನೇ ತಾರೀಕು ಸರ್ವತ್ರ ಏಕಾದಶಿ ಇದೆ. ಇನ್ನು ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂಥದ್ದು ಸುಖವಿದೆ. ಮೇಷರಾಶಿಯವರಿಗೆ ವಾರ ಬಹಳ ಚೆನ್ನಾಗಿರುವಂಥದ್ದು. ಎಲ್ಲ ರೀತಿಯ ಅನುಕೂಲಗಳು ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವ್ರಿಗೆ 4, 4, 8, 8, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂಥ ವಸ್ತು ಸಿಗುವಂಥದ್ದು, ಪ್ರೀತಿ ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಸಿಗುವಂಥ ಯೋಗ ನಿಮಗೆ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 4, 8, 8, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಇದೆ ಮಿಥುನ ರಾಶಿಯವರಿಗೆ. ಒಂದಷ್ಟು ಆಭರಣ ಖರೀದಿ ಮಾಡುವಂತಹ ಯೋಗ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕಳೆದು ಹೋದ ಪ್ರೀತಿ ವಸ್ತುಗಳು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ, ಆರೋಗ್ಯ ಸುಧಾರಿಸುವಂಥದ್ದು ಎಲ್ಲವೂ ಕೂಡ ಮಿಥುನ ರಾಶಿಯವರಿಗಿದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಇದೆಯಪ್ಪ, ಕರ್ಕಾಟಕ ರಾಶಿಯವ್ರಿಗೆ ನೋಡಿ 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೋಸ ಹೋಗ್ತೀರಿ, ದುಡ್ಡನ್ನು ಕಳ್ಕೊತೀರಿ, ಕಳ್ಳರಿಂದ ಅನಾನುಕೂಲ ಆಗ್ತದೆ. ಕಳ್ಳರು ಅಂದರೆ ಕಳ್ತನ ಮಾಡಬೇಕು ಅಂತ ಅಲ್ಲ, ಸುತ್ತ ಇರುವಂಥವ್ರು ಮೋಸ ಮಾಡೋರು ಕೂಡ ಕಳ್ಳರೆ. ರಾಜ್ಯಾಧಿಕಾರಿಗಳಿಂದ ಪೀಡೆ, ಅಧಿಕಾರಿಗಳಿಂದ ಮತ್ತು ಟೀಮ್ ಲೀಡರಿಂದ ಕಿರಿಕಿರಿ ಉಂಟಾಗ್ತದೆ. ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು ಕರ್ಕಾಟಕ ರಾಶಿಯವರು. ನೀವು ಮಾಡಬೇಕಾಗಿರುವಂಥದ್ದು ಅಮ್ಮನವ್ರ ದೇವಸ್ಥಾನ, ವಿಶೇಷವಾಗಿ ದುರ್ಗಿ ಗೌರಿ ಅಮ್ಮನವ್ರ ದೇವಸ್ಥಾನಕ್ಕೆ ಕಾಲಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 3, 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗುವಂಥದ್ದು, ಧನ ಮಾನ ಲಾಭ ಆಗುವಂಥದ್ದು, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂತಹ ಯೋಗ ಇದೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 5, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಮೋಸ ಹೋಗ್ತೀರಿ, ಹಣವನ್ನು ಕಳ್ಕೊತೀರಿ, ಅಧಿಕಾರಿಗಳಿಂದ ತೊಂದರೆ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಉಂಟಾಗ್ತದೆ. ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದರೆ ಅನಾನುಕೂಲ ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ
ರಾಮನಾಮ ಸ್ತೋತ್ರವನ್ನ ಓದುವಂಥದ್ದು, ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು. ಇದರಿಂದ ಈ ಟೆನ್ಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 4 ನ 8, 8 ನ 12, 12, 16, 17 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾರಾಶಿಯವ್ರಿಗೆ 17. ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುವುದು, ಬಂಧುಗಳ ಭೇಟಿ, ಕೈಗೊಂಡ ಕಾರ್ಯದಲ್ಲಿ ವಿಚಾರದಲ್ಲಿ ಶುಭವಿದೆ, ಲಾಭವಿದೆ, ಅನುಕೂಲವಿದೆ ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 5, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. 7 ಕವಡೆ ಏನ್ ಹೇಳುತ್ತೆ? ಈ ವಾರ ನಿಮಗೆ ಧನಲಾಭ ಇದೆ, ಬಂಧುಗಳ ದರ್ಶನದಿಂದ ಅನುಕೂಲ ಆಗ್ತದೆ, ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭ ನಿಮಗೆ ಪ್ರಾಪ್ತಿ ಆಗ್ತದೆ ವೃಶ್ಚಿಕ ರಾಶಿಯವರು. ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಧನುಸ್ ರಾಶಿಯವ್ರಿಗೆ ಆಗುತ್ತೆ. ಇದು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 5, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ಮಕರ ರಾಶಿಯವ್ರಿಗೆ 12 ಕವಡೆ ಏನು ಹೇಳ್ತಾ ಇದೆ? ಅನಾನುಕೂಲ, ಸಾಲ ಬಾಧೆ, ವ್ಯಾವಹಾರಿಕ ತೊಂದರೆ, ಅಧಿಕಾರಿಗಳಿಂದ ತೊಂದರೆ, ಜಾಗ್ರತೆಯಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಮಕರ ರಾಶಿಯವ್ರು ಮಾಡಬೇಕಾಗಿರುವಂಥದ್ದು ಕಾಲಭೈರವ ದರ್ಶನವನ್ನ ಮಾಡಿ ಅನುಕೂಲ ಆಗ್ತದೆ, ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತಿಲಾಭಿಷೇಕವನ್ನ ಮಾಡಿಸಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಹೊರಗಡೆ ಸಮಾಜದಲ್ಲಿ ಒಂದಷ್ಟು ಗೌರವ ಸನ್ಮಾನಗಳು ಪ್ರಾಪ್ತಿ, ಕಾರ್ಯದಲ್ಲಿ ಜಯ ಲಾಭ ಪ್ರಾಪ್ತಿ ಆಗ್ತದೆ. ಕುಂಭರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡ್ತೀನಿ. ಮೀನರಾಶಿಯವ್ರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಹೊರಗಡೆ ಸಮಾಜದಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು ಸಿಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಆಗುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಎಲ್ಲ ರೀತಿಯ ಕೂಡ ಮೀನರಾಶಿಯವ್ರಿಗೆ ಈ ವಾರ ಅನುಕೂಲ ಇದೆ ಅಂತ ಹೇಳ್ತಾ ನಾನು ಹೇಳುವಂಥದ್ದು ಇಷ್ಟೇ. ಶಕುನಾದಿಗಳ ಫಲ ತಿಳಿಯುವಂಥ ಸಂದರ್ಭದಲ್ಲಿ, ಗೋಚಾರ ಫಲ ತಿಳಿಯುವಂಥ ಸಂದರ್ಭದಲ್ಲಿ ನಿಮ್ಮ ಜಾತಕಗಳನ್ನು ಕೂಡ ಒಂದು 6 ತಿಂಗಳು ಒಂದ್ಸರಿ ತೋರಿಸ್ಕೊಡುವಂಥದ್ದನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಆ ಮಲೆಮಹದೇಶ್ವರರ ಅನುಗ್ರಹ ಇರಲಿ. ನಿಮಗೂ ಕೂಡ ಜಾತಕವನ್ನು ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು, ಅಥವಾ ಕನ್ಸಲ್ಟೇಷನ್ ಮಾಡಬೇಕು, ಅಥವಾ ತರಗತಿಯನ್ನು ಕಲಿಬೇಕು ಅಂದರೆ ಭೇಟಿ ಮಾಡಿ ಅಂತ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ